ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ.
ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ.
ತನು ಒಡೆಯನು ತನುವಲ್ಲ ತನು ಒಡೆಯನು ತನು ಒಳಗೆ ತನು ಒಡೆಯನು ತನುವಲ್ಲ ತನು ಒಡೆಯನು ನಾ ಜ್ಯೋತಿ ಇದ್ದೇನೆ ತನು ಒಳಗೆ ತನು ಒಡೆಯನು ತನುವಲ್ಲ ತನು ಒಡೆಯನು ತನು ಒಳಗೆ ತನು ಒಡೆಯನು ತನುವಲ್ಲ ತನು ಒಡೆಯನು ನಾನಾ
ನಾನಾತ್ಮ ತನುವಲ್ಲ ತನು ಒಡೆಯನು, ನಾ ಜ್ಯೋತಿ ಇದ್ದೇನೆ ತನು ಒಡೆಯನು. ನಾನಾತ್ಮ ತನುವಲ್ಲ ತನು ಒಡೆಯನು, ನಾ ಜ್ಯೋತಿ ಇದ್ದೇನೆ ತನು ಒಡೆಯನು. ನಾನಾತ್ಮ ತನುವಲ್ಲ ತನು ಒಡೆಯನು, ನಾನಾತ್ಮ ತನುವಲ್ಲ ತನು ಒಡೆಯನು. ತನು ಒಳಗೆ ತನು ಒಡೆಯನು, ತನುವಲ್ಲ ತನು ಒಡೆಯನು. ತನು ಒಳಗೆ ತನು ಒಡೆಯನು, ತನುವಲ್ಲ ತನು ಒಡೆಯನು. ಕಿವಿಯೆಲ್ಲ ನಾನು ಕಿವಿಯ ಒಡೆಯನು, ನಾ ಜ್ಯೋತಿ ಕಿವಿಯಲ್ಲ ಕಿವಿಯ ಒಡೆಯನು. ಕಿವಿಯಲ್ಲ ನಾನು ಕಿವಿಯ ಒಡೆಯನು, ನಾ ಜ್ಯೋತಿ ಕಿವಿಯಲ್ಲ ಕಿವಿಯ ಒಡೆಯನು. ನಾನಾತ್ಮ ಕಿವಿಯಿಂದ ಕೇಳುತ್ತಿರುವೆನು, ನಾನಾತ್ಮ ಕಿವಿಯಿಂದ ಕೇಳುತ್ತಿರುವೆನು. ತನು ಒಳಗೆ ತನು ಒಡೆಯನು, ತನುವಲ್ಲ ತನು ಒಡೆಯನು. ಬಾಯಲ್ಲ ಬಾಯೊಡೆಯನು, ನಾ ಜ್ಯೋತಿ ಬಾಯಲ್ಲ ಬಾಯೊಡೆಯನು. ಬಾಯಲ್ಲ ಬಾಯೊಡೆಯನು, ನಾ ಜ್ಯೋತಿ ಬಾಯಲ್ಲ ಬಾಯೊಡೆಯನು. ನಾತ್ಮ ಬಾಯಿಂದ ನುಡಿಯುತ್ತಿರುವೆನು, ನಾತ್ಮ ಬಾಯಿಂದ ನುಡಿಯುತ್ತಿರುವೆನು. ತನು ಒಳಗೆ ತನು ಒಡೆಯನು, ತನುವಲ್ಲ ತನು ಒಡೆಯನು. ತನು ಒಳಗೆ ತನು ಒಡೆಯನು, ತನುವಲ್ಲ ತನು ಒಡೆಯನು. ತನುವಲ್ಲ ತನು ಒಡೆಯನು, ತನುವಲ್ಲ ತನು ಒಡೆಯನು.
ಭೃಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿ ಕುಳಿತಿರುವಂತಹ ಆತ್ಮಜ್ಯೋತಿ ಅಜರ ಅಮರ ಅವಿನಾಶಿ ಆತ್ಮನಾಗಿದ್ದೇನೆ. ಸದಾಕಾಲ ಎಂದಿಗೂ ನಂದದ ನಂದಾದೀಪನಾಗಿದ್ದೇನೆ. ಈ ದಿನ ನಾನಾತ್ಮ ಈ ಪಂಚತತ್ವಗಳ ದೇಹದ ಸರ್ವ ಸಂಬಂಧವನ್ನು ತ್ಯಜಿಸಿ ಸರ್ವೇಶ್ವರ ಬಾಬರವರ ಮಿಲನವನ್ನು ಮಾಡಲು ಹೊರಟಿದ್ದೇನೆ. ಈ ಶರೀರದಿಂದ ಡಿಟ್ಯಾಚ್ ಆಗುತ್ತಿದ್ದೇನೆ. ಈ ಶರೀರದಿಂದಲೂ ಸಹ ಮೇಲಕ್ಕೆ, ಅತಿ ಮೇಲಕ್ಕೆ, ಈ ಭೂಲೋಕದಿಂದಲೂ ಸಹ ಮೇಲಕ್ಕೆ
ಅತ್ಯಂತ ಮೇಲೆ ಸೂರ್ಯ, ಚಂದ್ರ, ನಕ್ಷತ್ರ, ತಾರಾಗಣಗಳಿಗಿಂತಲೂ ಸಹ ಮೇಲಕ್ಕೆ ಸಾಗುತ್ತಿದ್ದೇನೆ. ಈ ಸೂಕ್ಷ್ಮ ಶರೀರವನ್ನು ಸಹ ಬಿಟ್ಟು ಅತ್ಯಂತ ಮೇಲಕ್ಕೆ ಜ್ಯೋತಿರ್ದೇಶ ಪರಮಧಾಮವನ್ನು ತಲುಪಿದೆ. ಈ ಪರಮಧಾಮದ ವಾತಾವರಣವು ಸಂಪೂರ್ಣ ಶಾಂತ, ಶೀತಲವಾಗಿದೆ. ಬಾಬಾರವರ ಮುಂದೆ ಪ್ರತ್ಯಕ್ಷನಾದೆ. ಶಾಂತಿಯ ಸಾಗರ ಶಿವಬಾಬಾರವರಿಂದ ಶಾಂತಿಯ ಅಪಾರ ಖಜಾನೆಯು ನನ್ನ ಮೇಲೆ ಬೀಳುತ್ತಿದೆ. ಶಾಂತಿಯ ಶಕ್ತಿಯಿಂದ ನಾನಾತ್ಮ ಸಂಪೂರ್ಣ ಶಕ್ತಿಶಾಲಿಯಾಗುತ್ತಿದ್ದೇನೆ. ಸಂಪೂರ್ಣ ಹಗೂರನಾಗುತ್ತಿದ್ದೇನೆ. ನಾನಾತ್ಮ ಸರ್ವ ವಿಚಾರಗಳಿಂದ, ಸರ್ವ ಸಂಕಲ್ಪದಿಂದ, ಸರ್ವ ವ್ಯವಹಾರದಿಂದಲೂ ಸಹ ಮುಕ್ತ, ಮುಕ್ತೇಶ್ವರ ತಂದೆಯ ಸಾನ್ನಿಧ್ಯದ ಅನುಭವ ಮಾಡುತ್ತಿದ್ದೇನೆ. ಬಾಬಾರವರ ಈ ನೆನಪಿನ ಧಾರೆಯಿಂದ ನಾನಾತ್ಮನಲ್ಲಿರುವ ಜನ್ಮ ಜನ್ಮಾಂತರದ ಪಾಪದ ಕಲೆಗಳು, ವಿಕರ್ಮದ ಭಾರ ಎಲ್ಲವೂ ಸಹ ಬಿಟ್ಟು ಹೋಗುತ್ತಿದೆ. ಸಂಪೂರ್ಣ ನಾನಾತ್ಮ ಚೈತನ್ಯ ಸ್ವರೂಪದಲ್ಲಿ ನನ್ನ ಗುಣವು ಬಾಬ್ ದಾದಾರವರ ಸಮಾನವಾಗುತ್ತಿದೆ. ಸರ್ವಶಕ್ತಿಗಳಿಂದ ನಾನಾತ್ಮ ಸಂಪನ್ನನಾಗುತ್ತಿದ್ದೇನೆ. ಈ ದಿನ ನಾನು ಪೂರ್ವಜ ಆತ್ಮನ ಸಂಪೂರ್ಣ ಕಲ್ಪವೃಕ್ಷಕ್ಕೆ ಈಶ್ವರಿಯ ಶಕ್ತಿಯಿಂದ ಭರ್ಪೂರ್ ಮಾಡುತ್ತಿದ್ದೇನೆ. ಈಗ ನಾನಾತ್ಮ ಪರಂಧಾಮದಿಂದ ಸೂಕ್ಷ್ಮ ವತನಕ್ಕೆ ತೆರಳುತ್ತಿದ್ದೇನೆ. ಮನಸ್ಸು ಬುದ್ಧಿಯಿಂದ ನಾನಾತ್ಮ ಸೂಕ್ಷ್ಮ ವತನವನ್ನು ತಲುಪಿದೆ. ಸೂಕ್ಷ್ಮ ವತನದ ವಾತಾವರಣವು ಚಂದ್ರನಂತ ಹೊಳಪಿನಿಂದ ಕೂಡಿದ ಲೋಕವಾಗಿದೆ. ಇಲ್ಲಿ ನಾನಾತ್ಮನ ಶರೀರವೂ ಸಹ ಶ್ವೇತವರ್ಣದ ಹಗೂರವಾದ ವಸ್ತ್ರವನ್ನು ಧರಿಸಿದ ನಾನಾತ್ಮ ದಿವ್ಯ ಪರಿಸ್ಥಿತಿ ನನ್ನ ಸಮ್ಮುಖದಲ್ಲಿ
ಅವ್ಯಕ್ತ ಬ್ರಹ್ಮ ಬಾಬಾ ಅವರ ಭೃಕುಟಿಯ ಮಧ್ಯದಲ್ಲಿ ಶಿವಬಾಬಾರವರ ಅವತರಣೆಯಾಗುತ್ತಿದೆ. ಬಾಬ್ದಾದ ಇಬ್ಬರು ಕಂಬೈಂಡ್ ಆಗಿ ನನ್ನ ಮೇಲೆ ದೃಷ್ಟಿಯನ್ನು ಬೀರುತ್ತಿದ್ದಾರೆ. ಈಗ ನನ್ನ ಈ ಪರಿಸ್ಥಿತ ಶರೀರವೂ ಸಹ ಮತ್ತಷ್ಟು ಹೊಳಪಿನಿಂದ ಕಂಗೊಳಿಸುತ್ತಿದೆ, ಪ್ರಕಾಶಮಯವಾಗುತ್ತಿದೆ. ನನ್ನ ಸೂಕ್ಷ್ಮ ಕಾಯವು ಅತ್ಯಂತ ಶಕ್ತಿಶಾಲಿ, ಶೀತಲ, ಪ್ರಭಾವಶೀಲವಾಗಿದೆ. ಬಾಬ್ದಾದಾರವರು ತಮ್ಮ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲೆ ಇಟ್ಟು ವರದಾನದ ಸುರಿಮಳೆಯನ್ನು ನೀಡುತ್ತಿದ್ದಾರೆ. ಮಗು, ವಿಜಯೀ ಭವ, ಅಮರ ಭವ, ಪವಿತ್ರ ರಾಜಯೋಗಿ ಭವ, ಆರೋಗ್ಯವಾನ್ ಭವ ಎಂಬ ಆಶೀರ್ವಾದದಿಂದ ನನ್ನ ಬುದ್ಧಿರೂಪಿ ಜೋಳಿಗೆಯನ್ನು ತುಂಬುತ್ತಿದ್ದಾರೆ. ಈಗ ನಾನು ಬಾಬ್ದಾದಾರವರು ಕಂಬೈಂಡ್ ಆಗಿ ಸಂಪೂರ್ಣ ವಿಶ್ವಕ್ಕೆ ಸಕಾಶವನ್ನು ನೀಡುತ್ತಿದ್ದೇವೆ. ನನ್ನ ಭೃಕುಟಿಯಿಂದ, ಪವಿತ್ರ ನೇತ್ರಗಳಿಂದ ಪವಿತ್ರತೆಯ ಶ್ವೇತ ರಶ್ಮಿಗಳು ದಶ ದಿಕ್ಕಿನಲ್ಲಿ ಹರಡುತ್ತಿವೆ. ಸಮಗ್ರ ಆಕಾಶದಲ್ಲಿ ಸೂರ್ಯ, ಚಂದ್ರ, ಸರ್ವ ನಕ್ಷತ್ರ ಗ್ರಹಗಳವರೆಗೂ ಈ ಪವಿತ್ರತೆಯ ಕಿರಣಗಳು ಹರಡುತ್ತಿದೆ. ಮೋಡಗಳ ಮೇಲೆಯೂ ಸಹ ಪವಿತ್ರ ಕಿರಣಗಳು ಬೀಳುತ್ತಿದೆ. ಎಲ್ಲೆಲ್ಲಿ ಈ ಸಮಯದಲ್ಲಿ ಮಳೆಯಾಗುತ್ತಿದೆ, ಆ ಒಂದೊಂದು ಹನಿಯಲ್ಲಿ ಪವಿತ್ರತೆ ಸಮಾವೇಶವಾಗಿದೆ. ಸಂಪೂರ್ಣ ವಸುಂಧರೆ ಈ ಪವಿತ್ರತೆಯ ಮಳೆಯಿಂದ ಪಾವನವಾಗುತ್ತಿದ್ದಾಳೆ. ಈಗ ನಾನು ಪರಿಸ್ಥಿತ ನಿಧಾನವಾಗಿ ಕೆಳಗಡೆ ಇಳಿಯುತ್ತಿದ್ದೇನೆ. ನನ್ನ ಪವಿತ್ರತೆಯ ವೈಬ್ರೇಷನ್ ದಶ ದಿಕ್ಕಿನಲ್ಲಿ ಹರಡುತ್ತಿದೆ. ಸಂಪೂರ್ಣ ವಾಯುಮಂಡಲವು ಶುದ್ಧವಾಗುತ್ತಿದೆ, ಪವಿತ್ರವಾಗುತ್ತಿದೆ. ನಿಧಾನವಾಗಿ ನಾನು ಪರಿಸ್ಥಿತ ಈ ಭೂಮಿಯ ಮೇಲೆ ಪ್ರವೇಶ ಮಾಡಿದೆ. ನನ್ನ ಪಾದಗಳಿಂದ ಪವಿತ್ರತೆಯ ಕಿರಣಗಳು ಹೊರಹೊಮ್ಮುತ್ತಿದೆ. ಸಮಸ್ತ ಪೃಥ್ವಿಯಲ್ಲಿ
ಈ ಪವಿತ್ರತೆಯ ಪ್ರಕಾಶ ಕಿರಣಗಳು ಹರಡುತ್ತಿದೆ. ಸಂಪೂರ್ಣ ಪೃಥ್ವಿ ಪುನೀತ ಪಾವನವಾಗುತ್ತಿದೆ. ಈ ಭೂಮಂಡಲದ ಮೇಲೆ ನಿಂತಿರುವ ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಭಿನ್ನ ಭಿನ್ನ ಮಹಾದ್ವೀಪಗಳ ಮೇಲೆ ಹೋಗುತ್ತಿದ್ದೇನೆ. ಎಲ್ಲದಕ್ಕಿಂತ ಮೊದಲು ಇವರು ಅಲ್ಲಿಯ ಎಲ್ಲ ಆತ್ಮಗಳಿಗೆ ಪವಿತ್ರತೆ, ಸುಖ, ಶಾಂತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ಇವರೆಲ್ಲ ಅಶಾಂತವಾಗಿದ್ದಾರೆ. ಆತ್ಮಗಳ ಮನಸ್ಸು ಶಾಂತವಾಗುತ್ತಿದೆ, ಶೀತಲವಾಗುತ್ತಿದೆ. ಸುಖದ ಅನುಭೂತಿಯನ್ನ ಆತ್ಮಗಳು ಮಾಡುತ್ತಿದ್ದಾರೆ. ಈಗ ನಾನಾತ್ಮ ಅಮೆರಿಕದ ಮೇಲೆ ತಲುಪಿದ್ದೇನೆ. ಅಲ್ಲಿನ ದುಃಖಿ ಅಶಾಂತ ಆತ್ಮರು ನನ್ನಿಂದ ಹೊರಹೊಮ್ಮುತ್ತಿರುವ ಪವಿತ್ರ ಕಿರಣಗಳ ಧಾರೆಯಿಂದ ಶುದ್ಧರಾಗುತ್ತಿದ್ದಾರೆ. ಪವಿತ್ರತೆಯ ಶಕ್ತಿಯ ಅನುಭೂತಿ ಮಾಡುತ್ತಿದ್ದಾರೆ. ಈ ಸ್ಥಾನದಲ್ಲಿ ನೆಲೆಸಿರುವಂತಹ ಸರ್ವ ಬ್ರಾಹ್ಮಣ ಆತ್ಮಗಳು ಜಾಗೃತವಾಗುತ್ತಿದ್ದಾರೆ. ಗಾಡ್ ಫಾದರ್ ಪರಂಪಿತ ಪರಮಾತ್ಮನ ಅವತರಣೆಯ ಅನುಭೂತಿ ಮಾಡುತ್ತಿದ್ದಾರೆ. ಏ ಆತ್ಮರೇ, ಏಳಿ, ಎದ್ದೇಳಿ. ಇಂದಿಲ್ಲದಿದ್ದರೆ ಎಂದೆಂದಿಗೂ ಇಲ್ಲ. ಸಮಯದ ಮೇಲೆ ಭರವಸೆ ಇಲ್ಲ. 21 ಜನ್ಮಗಳ ರಾಜ್ಯ ಭಾಗ್ಯವನ್ನ ಪಡೆಯಲು ಎದ್ದೇಳಿ, ಜಾಗೃತರಾಗಿ. 4 ಕಡೆಯಿಂದ ಸರ್ವ ಬ್ರಾಹ್ಮಣ ಕುಲಭೂಷಣರು ಜಾಗೃತರಾಗುತ್ತಿದ್ದಾರೆ. ತಮ್ಮ ಸತ್ಯಪಿತನಿಂದ ಜನ್ಮ ಜನ್ಮಾಂತರದ ಆಸ್ತಿಯನ್ನ ಪಡೆಯಲು ಈಶ್ವರಿಯ ಸ್ಥಾನಗಳಿಗೆ ಓಡೋಡಿ ಬರುತ್ತಿದ್ದಾರೆ. ತಮ್ಮ ದಿವ್ಯ ಅಲೌಕಿಕ ಜನ್ಮವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಈಗ ನಾನಾತ್ಮ ಪರಿಸ್ಥ ಸ್ವರೂಪದಲ್ಲಿ 3ನೇ ಮಹಾದ್ವೀಪ ಆಫ್ರಿಕಾದ ಕಡೆ ಹೊರಡುತ್ತಿದ್ದೇನೆ. ಇಲ್ಲಿಯ ಎಲ್ಲ ಆತ್ಮರು ನನ್ನ ಮೂಲಕ ಹರಿಯುತ್ತಿರುವ ಪವಿತ್ರ ಕಿರಣಗಳನ್ನ ಪಡೆದು ಧನ್ಯ, ಅತಿ ಧನ್ಯದ ಅನುಭೂತಿ ಮಾಡುತ್ತಿದ್ದಾರೆ. ಈ ಸ್ಥಾನದಲ್ಲಿ ಸೂಕ್ಷ್ಮ ರೂಪದಲ್ಲಿ ಜ್ಞಾನದ ಖಜಾನೆಯನ್ನು ಸಹ ಹರಡಿಸುತ್ತಿದ್ದೇನೆ. ಅತಿ ಸಮೀಪದಲ್ಲಿರುವಂತಹ ಈಶ್ವರಿಯ ಆತ್ಮಗಳು, ಬ್ರಾಹ್ಮಣ ಆತ್ಮಗಳು ಜಾಗೃತರಾಗುತ್ತಿದ್ದಾರೆ. ಈ ಅಂತಿಮ ಸಮಯದಲ್ಲಿ ಈಶ್ವರಿಯ ಕೂಗನ್ನ ಆಲಿಸಿ
ಮುಕ್ತಿ ಜೀವನ್ಮುಕ್ತಿಯ ದಾರಿಯನ್ನ ಪಡೆಯುತ್ತಿದ್ದಾರೆ. ನಂತರ ನಾನಾತ್ಮ ದಿವ್ಯ ಪರಿಸ್ಥ ಏಷ್ಯಾ ಖಂಡದ ಕಡೆ ಹೊರಡುತ್ತಿದ್ದೇನೆ. ಇಲ್ಲಿಯ ಎಲ್ಲ ಆತ್ಮರು ಪರಮಾತ್ಮನ ಸಂದೇಶವನ್ನು ಪ್ರಾಪ್ತಿ ಮಾಡಿಕೊಂಡು ಶಾಂತವಾಗುತ್ತಿದ್ದಾರೆ. ಇಲ್ಲಿ ಎಲ್ಲರ ಜೀವನದಲ್ಲಿ ಒಂದು ದಿವ್ಯತೆಯ ಪ್ರಕಾಶ ಚೈತನ್ಯತೆಯ ಸಂಚಾರವಾಗುತ್ತಿದೆ. ಅಂತಿಮವಾಗಿ ಆಸ್ಟ್ರೇಲಿಯಾ ಖಂಡದ ಕಡೆ ಸಾಗುತ್ತಿದ್ದೇನೆ. ಅಲ್ಲಿ ನೆಲೆಸಿರುವಂತಹ ಅಶಾಂತ ಭಯಭೀತ ಆತ್ಮಗಳಿಗೆ ಸಂತುಷ್ಟತೆ ನಿರ್ಭಯದ ಹಸ್ತವನ್ನು ಚಾಚುತ್ತಿದ್ದೇನೆ. ಸರ್ವ ಆತ್ಮಗಳ ಮನಸ್ಸಿನಲ್ಲಿನ ಅಲ್ಲೋಲ ಕಲ್ಲೋಲವು ಶಾಂತವಾಗುತ್ತಿದೆ. ಭಯಭೀತ ಆತ್ಮಗಳು ಭಗವಂತನ ಛತ್ರಛಾಯೆಯ ಅನುಭೂತಿ ಮಾಡುತ್ತಿದ್ದಾರೆ. ಅತೃಪ್ತ ಆತ್ಮರು ಈಶ್ವರಿಯ ಈ ಪ್ರಕಾಶ ಕಿರಣಗಳಿಂದ ತೃಪ್ತರಾಗುತ್ತಿದ್ದಾರೆ, ಸಂತೃಪ್ತರಾಗುತ್ತಿದ್ದಾರೆ. ಬಾಬಾ, ಈಗ ನಾನು ಹೊರಟೆ 5 ಮಹಾಸಾಗರಗಳ ಮೇಲೆ. ಎಲ್ಲದಕ್ಕಿಂತ ಮೊದಲಾಗಿ ನಾನು ದಿವ್ಯ ಪರಿಸ್ಥ ಇಂದು ಮಹಾಸಾಗರದ ಮೇಲೆ ಹೊರಟೆ. ನನ್ನ ಪವಿತ್ರ ಕಿರಣಗಳ ಸ್ಪರ್ಶದಿಂದ ಸಂಪೂರ್ಣ ಸಾಗರ ಕ್ರೋಧ ಮುಕ್ತವಾಗುತ್ತಿದೆ. ತನ್ನ ಶಾಂತಿಯ ಅಲೆಯಿಂದ 4 ಕಡೆ ನೆಲೆಸಿರುವಂತಹ ಆತ್ಮಗಳಿಗೆ ಶಾಂತಿಯ ಅನುಭೂತಿ ಮಾಡಿಸುತ್ತಿದೆ. ಸಮುದ್ರದ ಅಲೆಗಳು ಸಹ ನಿಧಾನಗತಿಯನ್ನು ಪಡೆದುಕೊಳ್ಳುತ್ತಿದೆ. ಸಂಪೂರ್ಣ ಶಾಂತ ಶೀತಲೆಯ ವಾತಾವರಣವು ಇಲ್ಲಿ ಕ್ರಿಯೇಟ್ ಆಗುತ್ತಿದೆ. ನಂತರ ಈಗ ನಾನು ದಿವ್ಯ ಪರಿಸ್ಥ ಅಟ್ಲಾಂಟಿಕ್ ಮಹಾಸಾಗರದ ಮೇಲೆ ತಲುಪಿದೆ. ನಾನು ಪರಿಸ್ಥೆಯ ಮಸ್ತಕದಿಂದ ಹೊರಹೊಮ್ಮುತ್ತಿರುವ ಈ ದಿವ್ಯ ಪ್ರಕಾಶ ಕಿರಣಗಳು ಸಾಗರವನ್ನು ತಲುಪಿ ಶೀತಲ ಮಾಡುತ್ತಿದೆ. ಸಾಗರದ ಒಂದೊಂದು ಅಲೆಗಳು ಸಹ ಶಾಂತ ಶೀತಲವಾಗುತ್ತಿದೆ. ಪ್ರಕೃತಿಗೆ ಸುಖವನ್ನು ಕೊಡುವಂತಹ ಸುಖದಾತನಾಗುತ್ತಿದ್ದಾನೆ ಈ ಮಹಾಸಾಗರ. ಇದೇ ರೀತಿ ಆರ್ಟಿಕ್ ಮಹಾಸಾಗರದೆಡೆಗೆ ಸಾಗಿದೆ. ಆರ್ಟಿಕ್ ಮಹಾಸಾಗರವು ಸಹ ನನ್ನ ಈ ಶೀತಲತೆಯ ಶಾಂತಿಯ ಕಿರಣಗಳನ್ನು ಪಡೆದು ಸಂಪೂರ್ಣ ಶಾಂತಿಯ
ಅನುಭೂತಿ ಮಾಡುತ್ತಿದೆ. ಈಗ ನಾನಾತ್ಮ 5 ತತ್ವಗಳನ್ನು ಸಹ ಪಾವನ ಮಾಡುತ್ತಿದ್ದೇನೆ. ಆಕಾಶ, ಭೂಮಿ, ನೀರು, ಗಾಳಿ, ಬೆಂಕಿ ಎಲ್ಲವೂ ಸಹ ಪಾವನವಾಗುತ್ತಿದೆ. ತಮ್ಮ ದೈವಿ ರೂಪದಲ್ಲಿ ನನ್ನ ಸಮ್ಮುಖದಲ್ಲಿ ತತ್ವವು ಪ್ರಕಟವಾಗುತ್ತಿವೆ. 5 ತತ್ವಗಳು ತಮ್ಮ ಮೂಲ ಸ್ವರೂಪ ನಿಜ ರೂಪದಲ್ಲಿ ಸ್ಥಿತರಾಗಿ ಸಂಪೂರ್ಣ ಪ್ರಕೃತಿಗೆ ಸುಖವನ್ನೇ ನೀಡುತ್ತಿದೆ. ಯಾವುದೇ ಪ್ರಕಾರದ ಹಾನಿಯನ್ನ ಉಂಟು ಮಾಡುತ್ತಿಲ್ಲ. ಈಗ ಈ ಪವಿತ್ರತೆಯ ಕಿರಣದಿಂದ 5 ತತ್ವಗಳು ಪವಿತ್ರವಾಗಿ ತಮ್ಮ ನಿಜ ಸ್ಥಿತಿ ಸುಖ ಕೊಡುವಂತಹ ಸ್ಥಿತಿಯಲ್ಲಿ ತತ್ವಗಳು ಸ್ಥಿತವಾಗಿದ್ದಾವೆ. ಈಗ ನಾನಾತ್ಮ ಪರಿಸ್ಥಿತ ಸ್ಥಿತಿಯಿಂದ ನನ್ನ ಕರ್ಮಸ್ಥಾನ ಈ ಭೂಮಿಯಡಿಗೆ ಸಾಗುತ್ತಿದ್ದೇನೆ. ಈ ಪಂಚತತ್ವಗಳ ಶರೀರ ನನ್ನ ಭೃಕುಟಿಯ ಆಸನದಲ್ಲಿ ಅಕಾಲ ಮೂರ್ತಿಯಾಗಿ ಪ್ರಕೃತಿ ಪತಿಯಾಗಿ ಕುಳಿತಿದ್ದೇನೆ. ಸಂಪೂರ್ಣ ಶಾಂತ ಸ್ವರೂಪ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು.
ಬೆಳೆಸಿದ ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರಭಿಮಾನ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಜಗವಿದು ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು, ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಈ ಜ್ಞಾನವೇ ಜೀವನ ಜ್ಯೋತಿಯಿದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಅರೆ ಶಿವನ ನೆನಪೆಂದಿಗೆ ಇರುವುದು, ಅವ ಸೇರುವ ನಯನಗಳಲ್ಲಿ ಆಗ. ನಾವು ಧನ್ಯರು ಅಂದೇ ಆಗುವೆವು, ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು, ಅವ ಸೇರುವ ನಯನಗಳಲ್ಲಿ ಆಗ.